ಕೇರಳದ ಮಹಾದುರಂತದಲ್ಲಿ ನಿರಾಶ್ರಿತರಾದವರಿಗೆ ಸದ್ಯ ನಿರಾಶ್ರಿತರ ಕೇಂದ್ರದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇದರ ನಡುವೆ ಅವರಿಗೆ ಊಟದ ಜೊತೆಗೆ ಬಟ್ಟೆಯ ಆಗ ವಸ್ತ್ರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಸದ್ಯ ಸೆಕೆಂಡರಿ ಹೈಸ್ಕೂಲ್ನ 3 ಕೊಠಡಿಗಳಲ್ಲಿ ಬಟ್ಟೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳಿಗೆ ಬಟ್ಟೆಯ ವ್ಯವಸ್ಥೆಯನ್ನು ಮಾಡಿದ್ದು, ಬರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕೋಟಿ ಕೋಟಿ ಹಣ ಇದ್ದವರು ಇವತ್ತು ಬಟ್ಟೆ ಇಲ್ಲದಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಇದರ ಜೊತೆಗೆ ಜೀಪ್ನಲ್ಲಿ, ತಾರ್ ಜೀಪ್ ಸೇರಿದಂತೆ ಐಷಾರಾಮಿ ಕಾರುಗಳಲ್ಲಿ ಓಡಾಡ್ತಿದ್ದವರು, ಬೆಲೆ ಬಾಳುವ ಲಕ್ಷಾಂತರ ರೂಪಾಯಿ ಮೊಬೈಲ್ಗಳನ್ನ ಬಳಸ್ತಿದ್ದವರು ಇವತ್ತು ಏನೂ ಇಲ್ಲದಂತವರಾಗಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಬಟ್ಟೆ ವ್ಯವಸ್ಥೆಯನ್ನ ಸ್ಥಳೀಯ ಆಡಳಿತ, ಸ್ವಯಂ ಸೇವಾ ಸಂಘಟನೆಯ ಸಂಘಟಕರು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಸೈಜಿಗೆ ಬೇಕಾದಂತಹ ಬಟ್ಟೆಗಳನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ. ಇನ್ನು ಇದರ ನಡುವೆ ಒಬ್ಬರು ಚೂರಲ್ಮೂರಿನಲ್ಲಿ ಇರುವಂತಹ ವ್ಯಕ್ತಿಯೊಬ್ಬರು ತಾವು ನಿನ್ನೆಯವರೆಗೂ ಕೂಡ ಟೀ ಎಸ್ಟೇಟ್ ನ ಮಾಲೀಕರಾಗಿದ್ರು, ರೆಸಾರ್ಟ್ ನ ಮಾಲೀಕರಾಗಿದ್ರು. ಕೋಟ್ಯಾಂತರ ರೂಪಾಯಿ ಹಣ ಇತ್ತು, ಆದ್ರೆ ಅವರಿಗೆ ಸದ್ಯ ಏನೂ ಇಲ್ಲದ ಪರಿಸ್ಥಿತಿ ಇದೆ. ಅವರು ಒಂದು ಪ್ಯಾಂಟಿಗಾಗಿ ಇಲ್ಲಿ ಅಲೆದಾಡ್ತಿದ್ರು. ನಿನ್ನೆ ಕೆಸರು ಮೆತ್ತಿದಂತಹ ಪ್ಯಾಂಟನ್ನೇ ಹಾಕಿಕೊಂಡಿದ್ರು. ಪ್ಯಾಂಟನ್ನ ಬದಲಾಯಿಸಿಕೊಳ್ಳಿ ಅಂತ ಕೇಳಿದಾಗ ಅವರು ಬೇಸರದಿಂದಲೇ, ನಾನು ಕೋಟ್ಯಾಧೀಶ್ವರ, ಹಾಗಾಗಿ ನಾನು ಹೇಗೆ ಈ ಪ್ಯಾಂಟ್ಗಳನ್ನ ಬಳಸ್ಕೊಳ್ಳಿ ಅಂತೇಳಿ ಬೇಸರದಿಂದಲೇ ಒಂದು ನೊಂದು ಮಾತನಾಡುವಂತಹ ಶಬ್ದಗಳು ಕೂಡ ಕೇಳ್ತಿದ್ವು. ಅವರು ಕ್ಯಾಮ್ರಾಗೆ ಮುಂದೆ ಬರ್ಲಿಕ್ಕೆ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು. ದಯಮಾಡಿ ನನ್ನನ್ನ ತೋರಿಸಬೇಡಿ ಅಂತ ಹೇಳಿ ಹೇಳುವಂತ ಕೆಲಸಕ್ಕೆ ಕೂಡ ಮುಂದಾಗಿದ್ರು. ಮೇಪಾಡಿಯಿಂದ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.